ನೋಡ್ಬೇಕು. ಓ ಕಾರ್ ನೋಡಜಿ. ಯಾವ ಕಾರು ನಿಜವಾಗ್ಲೂ ಖುಷಿ ಆಯ್ತು ನನಗೆ. ನಾನು ಡ್ಯಾಮ್ ಬಂದ್ಬಿಡ್ತು. ಡ್ಯಾಮ್ ಅಲ್ಲ ವ್ಯಾನ್. ಸಾರಿ ಜಲಸ್ ಆಗಿರೋದು. ಸಕ್ಕದಾಗಿದೆ. ಎಲ್ಲ ಬರ್ಬೇಕು. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವಾಗ ನಾವು ಡ್ಯಾಮ್ಗೆ ಹೋಗ್ತಾ ಇದೀವಿ. ಯಾವ ಡ್ಯಾಮ್ ರೀ? ಯಾವ ಡ್ಯಾಮ್ ಅದು? ಯಾವುದೋ ಒಂದು ಡ್ಯಾಮು. ಯಾವ ಡ್ಯಾಮು ಅಂತ ಅವ್ರಿಗೂ ಗೊತ್ತಿಲ್ಲ ನೋಡಿ. ಕೇರಳ ಅಲ್ವಾ? ಕೇರಳದಲ್ಲಿ ಯಾವುದೋ ಒಂದು ಡ್ಯಾಮು. ಅದು ಆನ್ಲೈನಲ್ಲಿ ಹಂಗೆ ನೋಡ್ಕೊಂಡು ಹೋಗ್ತಾ ಇರೋದು. ಡೇ ಮಾತ್ರ ಸ್ವಲ್ಪ ಲೇಸಿಯಾಗಿ ಶುರು ಮಾಡಿದ್ವಿ. ನೋಡ್ಬೇಕು. ಕ್ರೆಡಿಟ್ ಕಾಸ್ಟು ಐಶ್ವರ್ಯ. ಎದ್ದಿದ್ ಲೇಟು, ಸ್ನಾನ ಮಾಡಿದ್ ಲೇಟು, ರೆಡಿ ಆಗಿದ್ ಲೇಟು, ತಿಂದಿದ್ ಲೇಟು, ಲೇಟು ಲೇಟು ಲೇಟು. ನಿಧಾನಕ್ಕೆ ಹೇಳ್ಬೇಕು ಗೈಸ್. ಯಾಕೆ ಸುಮ್ಮನೆ ನೋಡ್ಬೇಕು. ಓ ಕಾರ್ ನೋಡಜಿ. ಯಾವ ಕಾರು? ಹಿಂದೆ ಹೋಗು ಹಿಂದೆ ಹೋಗು. ನಿಮ್ಗೆ ತೋರಿಸ್ತೀನಿ ನೋಡಿ ಏನ್ ಶೋಕೇಶ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಕಾರು. ಒಂದ್ಸಕ್ಕೆ ಇವ್ರ ರಿಯಾಕ್ಷನ್ ನೋಡ್ರಪ್ಪ. ಇದು ಎಲ್ಲ ಬಾಯ್ಸ್ಗೂ ಡ್ರೀಮ್. ನೋಡಿ ಅಪ್ಪ. ನಾನು ಒಂದಲ್ಲ ಒಂದಿನ ಹಂಗ್ ನೋಡಲ್ಲಿ ಜಾಗ್ವಾರು, ಬೆಂಟ್ಲಿ, ಡಿಫೆಂಡರು, ಬೆಂಕಿ ಕಾರ್ಗಳು. ಈ ಹುಡುಗನ್ಗೆ ಕಾರ್ ಹುಚ್ಚು ಹೆಂಗಿದೆ ಅಂದ್ರೆ ಹೆಂಗೆ ನಿಮ್ಗೆ ಖುಷಿ ಪಡಿಸೋದಂದ್ರೆ ಇದೆ. ನಿಜವಾಗ್ಲೂ ಖುಷಿ ಆಯ್ತು ನನಗೆ. ನಾನು ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ ಜನ. ಯಾವ್ದ್ರಿ ದೃಷ್ಟಿ? ನೋಡಿದ್ರ ದೃಷ್ಟಿ ಹೆಂಗಿತ್ತು? ದೃಷ್ಟಿ ಬೊಂಬೆಗಳಿಗೆ ಕಾರ್ ನಿಲ್ಸ್ಬಿಟ್ಟವನೆ. ಎಲ್ಲ ಹುಡುಗರಿಗೂ ಡ್ರೀಮ್ ಅದು ಆತರ ನಿಲ್ಸ್ಕೊಳ್ಳೋದು. ಎಲ್ಲ ಹುಡುಗರು ಗೊತ್ತಿಲ್ಲ, ನಮ್ಮ ಹುಡುಗನ್ಗಂತೂ ಕಾರ್ ಹುಚ್ಚು. ನನ್ಗಂತೂ ಏನಿದೆ ಕಾರಲ್ಲಿ ಎಲ್ಲ ಕಾರು ಸೇಮ್ ಅನ್ಸ್ಬಿಡುತ್ತೆ. ಬಟ್ ಏನಾದ್ರು ಒಂದು ಚೆನ್ನಾಗಿರೋ ಬ್ರ್ಯಾಂಡ್ ಕಾರ್ ಹೋದ್ರೆ ಐಶು ನೋಡ ಐಶು ಇದೀನಿ. ಒಂದ್ ದಿನ ಆ ದಿನ ಬರ್ಲಿ ಅಂತ ನಾನು ಕೇಳ್ಕೊಂಡೆ ಮಾಡ್ತೀನಿ, ಬಿಡಲ್ಲ. ದುಡಿಮೆಯ ನಂಬಿ ಬದುಕು. ಸದ್ಯಕ್ಕೆ ದುಡ್ಡಿಲ್ಲ, ಆದ್ರೂ ಆಸೆ ಜಾಸ್ತಿ. ಆಸೆ ಪಡಕ್ಕೆ ದುಡ್ಡು ಕೊಡ್ಬೇಕಾ? ಮತ್ತೆ ಸ್ವಾಗತ. ನಾವಿವಾಗ ಡ್ಯಾಮ್ ನೋಡಕ್ ಬಂದಿದೀವಿ. ಯಾವ ಡ್ಯಾಮ್ ಹೇಳ ಇಶು? ನಾನು ಹೇಳ್ಕೊಟ್ನಲ್ಲ ಅಲ್ಲಿ ಡಿಸ್ಪ್ಲೇ. ಬನಸೂರ ಸಾಗರ್ ಡ್ಯಾಮ್ ಅಂತ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇವಾಗ ಹೋಗಿ ನೋಡುವ. ಗೈಸ್ ನಿಮ್ಗೆ ಕಾಣಿಸ್ತಿದ್ಯಾ ಇಲ್ಲಿ ಐಶು ಹಿಂದೆ ಅದೇ 2 ರೆಕ್ಕೆಗಳು? ಮನೆ ಬಿಟ್ಬಿಟ್ಟಿದಾರಲ್ಲ, ಫುಲ್ ಆರು ತಾವಳೆ ಹಿಡಿಯಕ್ಕೆ ಯಾರಿಗಿರಲ್ಲ ಹೇಳಿ. ಎಲ್ಲ ಗರ್ಲ್ಸ್ಗೆ ಮದ್ವೆ ಗೊತ್ತಿಲ್ಲ. ಮದ್ವೆ ಆದ್ಮೇಲೆ ಅದೊಂದು ಫೀಲಿಂಗ್ ಬಿಡಿ, ಅಪ್ಪ ಅಮ್ಮ ಬಿಟ್ಟು ಬರೋದು. ಬಟ್ ಮದ್ವೆ ಆದ್ಮೇಲೂ ಅರ್ಧ ನಾವು ಮದ್ವೆ ಆಗದೆ ಗಂಡು ಚೆನ್ನಾಗಿ ಸುತ್ತಾಡಿಸ್ಲಿ, ಚೆನ್ನಾಗಿ ಆಚೆ ಹೋಗೋಣ ಅದಕ್ಕೋಸ್ಕರನೇ ಅರ್ಧ ಆಗೋದು. ನಾನಂತೂ ಅರ್ಧ ಅದಕ್ಕೇನೆ ಚೆನ್ನಾಗಿ ಯಾರಾದ್ರೂ ಸಿಕ್ಕಿದ್ರೆ ಸಾಕಪ್ಪ ನನ್ನ ಸುತ್ತಾಡ್ಸಕ್ಕೆ. ನಮ್ಮಪ್ಪ ಅಂತೂ ಎಲ್ಲೂ ಬಿಡ್ತಾನೆ ಇರ್ಲಿಲ್ಲ ನನ್ನ. 6 ಗಂಟೆ 8 ಗಂಟೆ ಆದ್ರೆ ಎಲ್ಲಿದ್ಯಾ, ಕೆಲಸ ಇದ್ರೆ ಇವಾಗ ಬರ್ಬೇಕಷ್ಟೇ, ಇಲ್ಲ ಕೆಲಸನೇ ಮಾಡಬೇಡ ಅಂತ ಅಂದ್ಬಿಡ್ತಾರೆ. ಆ ಥರ ನಮ್ಮಪ್ಪ. ಬಟ್ ಇವಾಗ ಮನೇಲಿಲ್ಲ, ನಾನು ಹೆವಿ ಮಿಸ್ ಮಾಡ್ಕೊತಾ ಇದ್ದಾರೆ ನಮ್ಮಪ್ಪ. ನಾನಂತೂ ತುಂಬಾ ಮಿಸ್ ಮಾಡ್ಕೊಂತ ಇಲ್ಲ ಗೈಸ್, ಮಾಡ್ಕೊತಾ ಇದ್ದೀನಿ. ನನಗಂತೂ ಕಾಣಿಸ್. ಎಂಟ್ರೆನ್ಸ್ ಅಲ್ಲಿ ಇದೀವಿ. ಅವರು ಟಿಕೆಟ್ ತಗೊತಿದ್ದಾರೆ. ಟೈಮಿಂಗ್ಸು ಇಲ್ಲಿ 9 to 5:30 ಅಂತ. ನೋಡೋಣ ಒಳಗಡೆ ಡ್ಯಾಮ್ ಹೇಗಿದೆ ಅಂತ ನೋಡಬೇಕು. ಜನ ಜಾಸ್ತಿ ಇದ್ರೇ ತಲೆ ಕೆಟ್ಟೋಗ್ಬಿಡುತ್ತೆ ಗೈಸ್. ನೋಡೋಣ ತಗೊಂಡ್ರಾ? ಟಿಕೆಟು 80 rupees. ಬನ್ನಿ ನೋಡೋಣ, ತೋರಿಸ್ತೀನಿ. ಇವ್ರಿಗೆ ಕ್ಯಾಮ್ರಾ ಇಟ್ಕೊಳಕ್ಕೆ ಕಷ್ಟ. ನಾಚಿಕೆ ಸ್ವಲ್ಪ ದಿನ ಸರಿ. ಇವಾಗಾದ್ರೂ ಇಟ್ಕೊಳ್ಳಿ. ಏನು ಗೊತ್ತಾ, ನಾಚಿಕೆ ನನಗೆ ಕ್ಯಾಮ್ರಾ ಇಟ್ಕೊಳಕ್ಕೆ. ಇರಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡವ್ರೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ನೋಡೋಕ್ಕೆ. ಇರೋ ಒಂದು ನಿಮಿಷ ಈ ಕಡೆ ಬಾ. ಇಲ್ಲಿ ವ್ಯಾನ್ ಸರ್ವಿಸು ಇದೆ 9 ಇಂದ 6:15ವರೆಗೂ. 2 ಸೈಡು ಅಪ್ ಆ್ಯಂಡ್ ಡೌನ್ ಮಾಡಬೇಕಂದ್ರೆ 25 rupees. ಒಂದು ಸೈಡ್ ಆದರೆ 15 rupees. ನಡ್ಕೊಂಡು ಮಿನಿಟ್ಸ್ ಐಶೋ 1 hour ಕಾಯ್ಬೇಕು. ಐಶೋ ಬಂತಲ್ಲ ಸರ್, ಬಟ್ ನಡ್ಕೊಂಡು ಹೋಗ್ಬೇಕು. ಆಯ್ತಮ್ಮ, ಒಳ್ಳೆ ಕತೆ ನಿಂದು. ತಗೊಳ್ಳಿ. ಈ ಬಿಸಿಲಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿದ್ದೀವಿ. 2 tickets.
ಸ್ಪೇಸ್ ಇಲ್ವಂತೆ. ಈ ಬಿಸಿಲಲ್ಲಿ ಯಾರಪ್ಪ ನಡ್ಕೊಂಡು ಬರ್ತಾರೆ. ಛತ್ರಿ ಆದರೂ ತರಬೇಕಿತ್ತು ನಾವು. ಇವಾಗ ವ್ಯಾನು 2 ವೇನು ತೊಗೊಂಡಿದ್ದೀವಿ. ಟಿಕೆಟ್ ವೆಯ್ಟಿಂಗ್ ಫಾರ್ ಎಷ್ಟು ನಿಮಿಷ? 50 ನಿಮಿಷ. ಹಾಂ ಹಾಂ ಹೌದಾ? 50 ನಿಮಿಷನೇ ಹೇಳಿದ್ದು ನಿನಗೆ. ಎಷ್ಟು ನಿಮಿಷ ಕೇಳಿಸ್ತು? ಕಾಯಿ ಕುತ್ಕೊಂಡು ಗೊತ್ತಾಗುತ್ತೆ. 50 ನಿಮಿಷ ಅಂದೆ ನಾನು. ತಗೋ ಪರವಾಗಿಲ್ಲ, ಕಾಯನ. ವಯಸ್ಸಾಗೈತಾ ನಮಗೆ ನಡೆಯೋಕ್ಕೆ. ಇನ್ಯಾವ ಬ್ಲಾಗ್ ಮಾಡ್ತೀವಿ ನಾವು? ಹೀಲ್ಸ್ ಹಾಕಿದ್ದೀನಿ ನಾನು. ಅಯ್ಯಯ್ಯೋ, ನೀವೇನು ಶೂ ಹಾಕ್ಕೊಂಡು ಕಂಫರ್ಟಬಲ್ ಆಗಿರೋ ತೊಗೊಂಡ್ಬಿಟ್ಟಿದ್ದೀರಾ. ನೈಕಿ ಜಾರ್ಡನ್ ತಗೊಳ್ಳಿ. ಇವಾಗ 50 ನಿಮಿಷ ಕಾಯ್ಬೇಕಪ್ಪ. ಒಳ್ಳೇದಾಗಲಿ, ಕಾಯಿ ಏರಿ. ನಾನೊಂದು ನ್ಯಾಪ್ ಹಾಕ್ಬಿಡ್ತೀನಿ ಅಷ್ಟೇ. ಒಂದು 50 ನಿಮಿಷ ಕಾಯಬೇಕು. ಎಷ್ಟು ಕಿಲೋಮೀಟ್ರ್ ದೂರ ಇರೋದು ಹೇಳಿ? ಕರೆಕ್ಟಾಗಿ ಅರ್ಧ ಕಿಲೋಮೀಟ್ರು. ಕಾರ್ ತೊಗೊಂಬನ್ನಿ. ನಮ್ಮ ಅಪ್ಪಂದಿದೆ ಡ್ಯಾಮ್. ನಮ್ಮ ಅಪ್ಪ ಆಗಿದ್ರೆ ಬರ್ತಾ ಇದ್ರು. ಹೌದೌದು. ನಾನು ಯಾವತ್ತೂ ಕಷ್ಟ ಕೊಟ್ಟಿರಲ್ಲ. ಹೌದು, ಅದೇ ಚಿಕ್ಕ ವಯಸ್ಸಲ್ಲಿ ಚಾಕ್ಲೇಟು ಬಿಸ್ಕೆಟು ಕೊಡಿಸಿ ದೊಡ್ಡದು ಮಾಡೋರೆ ಗೋಲ್ಡ್ ಕೇಳೋಗಮ್ಮ ಅಂತ. ಹಾಂ, ಅದನ್ನೆಲ್ಲ ಕೇಳಿದೆಲ್ಲ ಕೊಡಿಸ್ಬಿಟ್ಟವ್ರೆ ಚಾಕ್ಲೇಟು ಬಿಸ್ಕೆಟು ಅಂತ. ಇವಾಗ ಗೋಲ್ಡ್ ಮಾತಾಡ್ತಾರೆ. ಗೋಲ್ಡು, ಫಾರಿನ್ ಟ್ರಿಪ್ಪು ಎಲ್ಲ ಹೋಗ್ಲಿ. ನಾನು ತುಂಬ ಜಾಸ್ತಿ ಸುಖವಾಗಿ ಬೆಳೆಸ್ಬಿಟ್ಟಿದ್ದಾರೆ. ಬಂದ್ರಲ್ಲ ಇನ್ನೊಂದು ಯಾವುದೋ ವ್ಯಾನ್ ಬನ್ನಿ 15 ಮಿನಿಟ್ಸ್ ಅಲ್ಲ, ಇಷ್ಟು 5 ಮಿನಿಟ್ಸ್ ಅಂದ್ರಪ್ಪ. ದೇವ್ರೆ ಇರಪ್ಪ, ಹೋಗೋಣ. ವ್ಯಾನ್ ಬಂದಿದೆ, ನಿಮ್ಗೆ ತೋರಿಸ್ತೀವಿ ರೀ. ಕೊನೆಗೂ ವ್ಯಾನ್ ಬಂತು. ಶೋ ಹಾಂ, ವೆಹಿಕಲ್ ನಂಬರ್ 2757. ಅದೇ ವ್ಯಾನ್ ಹತ್ಬೇಕಾ? 15 ಮಿನಿಟ್ಸ್ ಹೋಗಿ 5 ಮಿನಿಟ್ಸಲ್ಲಿ ಡ್ಯಾಮ್ ಬಂದ್ಬಿಡ್ತು. ಡ್ಯಾಮ್ ಅಲ್ಲ, ವ್ಯಾನು. ಸಾರಿ, ವ್ಯಾನ್ ಬಂದ್ಬಿಡುತ್ತೆ ಡ್ಯಾಮಲ್ಲಿ. 15 ಮಿನಿಟ್ಸ್ ಹೋಗಿ 5 ಮಿನಿಟ್ಸಲ್ಲಿ ವ್ಯಾನ್ ಬಂತು. ಇವಾಗ ಡ್ಯಾಮ್ ನೋಡೋಕ್ಕೆ ಕ್ಯೂರಿಯಾಸಿಟಿ. ಬಂತು, ಡ್ಯಾಮ್ ಬಂತು. ನೋಡಲ್ಲ, ಡ್ಯಾಮ್ ಕರ್ಕೊಂಬಂದಿದ್ದಾರೆ. ಡ್ಯಾಮ್ ಫಿಶ್ ಸ್ಪಾ. ಅಜಯ್, ಸ್ಪಾ ಎಲ್ಲ ಇದೆ ಅಜಯ್. ಬೋಟಿಂಗ್ ಎಲ್ಲ ಇದೆ. ಹೋಗ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲಲ್ಲಿ ಐತೆ ಈ ಡ್ಯಾಮು. ಬೇರೆ ಇದಕ್ಕೆ ಬಂದಂಗೆ ಐತೆ ನನಗೆ. ರೀಲ್ಸ್ ಮಾಡ್ತಿದ್ದಾರೆ ಫ್ಯಾಮಿಲಿ ಅನಿಸುತ್ತೆ, ಫುಲ್ಲು ಕೇರಳದವ್ರೆ. ಚೆನ್ನಾಗಿ ಆಡಿದ್ರು. ಲಾಸ್ಟ್ ಟೈಮ್ ಬಂದಿದ್ದೆ ನಾನು ಬಾಯ್ಸ್ ಜೊತೆ. ಅಲ್ಲಿ ಬೋಟಿಂಗ್ ನಾವು ಹೋಗ್ತೀವಿ. ದ ಬೆಸ್ಟ್ ಆಯ್ತಾ? ಅಲ್ಲ, ಮಕ್ಳ ಹತ್ರ ಕಿತ್ಬಿಟ್ಟು ಬ್ರೋ 2 ಮಿನಿಟ್ಸ್ ಸ್ವಲ್ಪ ಜೋಗಲ್ಲಿ ಆಡಕ್ ಬಿಡ್ತಾರೆ. ಹಿಂಗೆ ಮಾತಾಡ್ಕೊಂಡಿದ್ರೆ ಇನ್ನೊಬ್ಬ ಬರ್ತಾನೆ ಅಲ್ಲಿಗೆ. ಯಶು ಕಳ್ಳ ಜೋರಾಗಿ. ಅಮ್ಮ, ಇವಾಗ ನಮ್ಮ ಅಜಯ್ ಆಡ್ತಿದ್ದಾರೆ. ಹಸ್ಬೆಂಡ್ ಕಣಮ್ಮ. ಅಜಯ್ ಚೆನ್ನಾಗಿ ರೆಡಿ ಆಗಬಾರ್ದು ಆಯ್ತಾ? ಹಾಂ, ಏನೋ ಯಾವತ್ತೋ ಒಂದಿನ ಸುಮಾರಾಗಿ ರೆಡಿ ಆಗಿದ್ದೀನಿ. ಹಾಂ, ಎಲ್ಲ ಫೋಟೋಸ್ ಚೆನ್ನಾಗಿ ಬರ್ತೈತೆ. ನಂದು ಎಲ್ಲ ಫೋಟೋಸ್ ಹೆಂಗೆಂಗೋ ತೆಗಿತಾ ಇದ್ದಾನೆ. ಅದಕ್ಕೆ ನಾನು ಚೆನ್ನಾಗಿ ಫೋಟೋಸ್ ತೆಗಿತಾ ಇದ್ದೀನಿ ಅಂತ ಅರ್ಥ. ನೀನು ಚೆನ್ನಾಗಿ ತೆಗಿತಾ ಇಲ್ಲ ಅಂತ ಅರ್ಥ. ಅದೇ ನನಗೆ ಜಲಸ್ ಆಗಿರೋದು. ಡ್ಯಾಮ್ ಅಷ್ಟೇ ನಾವು ನೋಡಿರೋದಷ್ಟೇ ಇವತ್ತು. ಏನು ಎಕ್ಸ್ಟ್ರಾ ಕ್ಯಾಟಗರಿ ಎಲ್ಲ ಏನೂ ಮಾಡಿಲ್ಲ. ಬಿಕಾಸ್ ರಿಸ್ಕ್ ತೊಗೊಳೋದು ಬೇಡ ಈ ಟೈಮಲ್ಲಿ ಅಂತ. ನಾವು ಬಸ್ ಸ್ಟಾಪಿಗೆ ಬಂದ್ವಿ. ಇವ್ರಿಗೆ ಮೂಡ್ ಅಪ್ಸೆಟ್ ಆಗಿರೋದು, ಅರ್ಧ ಲಂಚ್ ತಿಂದಿಲ್ಲ ಅಂತ. ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಊಟ ಗಾಯ್ಸ್. ನೋಡೋದೇ ಮಳೆ ಫುಲ್ ಮಳೆ. ಬೆಳಗ್ಗೆಲ್ಲ ಬಿಸಿಲಿತ್ತು, ಆಮೇಲೆ ಚಳಿ ಇತ್ತು. ಇವಾಗ ಫುಲ್ಲು ಮಳೆ ಬರ್ತಾ ಇದೆ. ಇನ್ನು 8 ನಿಮಿಷ ತೋರಿಸ್ತಿದೆ. 3 ಕಿಲೋಮೀಟ್ರ್ ಇದೆ. ಹೊಟ್ಟೆ ಬೇರೆ ತುಂಬ ಹಸಿತಿದೆ. ಇನ್ನು ಊಟ ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೇ ತಿನ್ಬೇಕು ನಾನು ಅಂತ. ಲಾಸ್ಟ್ ಟೈಮು ಹೋಗಿ ತುಂಬ ಕ್ರೌಡಿಂದ ಬಂದ್ಬಿಟ್ವಿ ವಾಪಸ್ಸು. ಡಿಸಪಾಯಿಂಟ್ ಆಗಿತ್ತು. ಈ ಸತಿ ಹೋಗ್ತಾ ಇದ್ದೀನಿ, ನೋಡೋಣ. 90s 18 ಅಂತ ಕಿಚನ್ ಇದೆ. 80 ಸಾರಿ, ಕಿಚನ್ ಬಂದು ಲೇಟ್ ಬಂದಿದೆ. ವಯಸ್ಸು ಬೇರೆ ಹೊಟ್ಟೆ ಹಸಿ ಅಂತ ಅವಳೆ ಕಾಯ್ತಾ ಅವಳು ಪಾಪ. ನೋಡ, 2 ಪರೋಟ, ಇದು ಫಿಶ್ ಬಿರಿಯಾನಿ. ಓಕೆ ಓಕೆ, ಇದು ಬಿರಿಯಾನಿ. ಇದು ಪರೋಟ. ಓಕೆ ಫಿಶ್. ಐಶು ಫುಲ್ ಮಜಾ ಮಾಡು. ಇದು ಪರೋಟ ಅಂತೆ. ನೋಡೋಣ ಬನ್ನಿ. ಏನು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ.
ದಿಸ್ ಈಸ್ ಪರೋಟ. ಚಿಕನ್ ಏನೇನೋ ಹಾಕಿ ಕಳ್ಸೋರೆ. ಸೂಪರ್. ಇದು ಫಿಶ್ಶು, ಇದು ಬಿರಿಯಾನಿ. ಆಮೇಲೆ ಮಾಡು ಓಪನ್. ಇದು ಬಿರಿಯಾನಿ. ಇದೇನೋ ಚಟ್ನಿ ಥರ ಏನೋ ಕೊಟ್ಟವ್ರೆ, ಐ ಡೋಂಟ್ ನೋ. ಇದು ಏನಿದು? ಇದು ಫ್ರಾನ್ಸ್. ತಿನ್ನೋಣ 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 ಬನ್ನಿ, ಇದು ಟ್ರೈ ಮಾಡೋಣ. ಚೆನ್ನಾಗುತ್ತೆ. ಕ್ರೇಜಿ. ತುಂಬ ದಿನದಿಂದ ಅನ್ಕೊಂಡಿದ್ದೆ ಈ ಬಿರಿಯಾನಿ. ಒಬ್ಬರಿಗೆ ಇದೆ ಜಾಸ್ತಿ. ಚಿಯರ್ಸ್ ಟು ಮೀ. ಸಕ್ಕತ್ತಾಗಿದೆ. ಎಲ್ಲ ಬರಬೇಕು, ನೀವು ಟ್ರೈ ಮಾಡಿ ನೋಡಿ. ಪರೋಟ, ಚಿಕನ್ನು, ಎಗ್ಗು ಏನೇನೋ ಹಾಕೋರೆ, ಗೊತ್ತಿಲ್ಲ ಅವ್ರಿಗೆ. ಚೆನ್ನಾಗಿದೆ. ಎಲ್ಲ ತಿಂದ್ಬಿಟ್ಟು ನಿಮಗೆ ಸಿಗ್ತೀನಿ. ಹಾಯ್ ಗೈಸ್. ಹಲೋ. ಊಟ ಆಯಿತು. ಇವತ್ತು ಒಂದು ಅರ್ಧ ದಿನನೇ ಓಡಾಡಿದ್ದು. ಒಂದು ರೇಂಜಿಗೆ ಸುಸ್ತಾಗಿದ್ದೀವಿ. ಇಲ್ಲಿಗೆ ಎಂಡ್ ಮಾಡೋಣ ಅಂತ ನಾವು. ಬಟ್ ಬಿರಿಯಾನಿ ಒಂದು ಡಿಸಪಾಯಿಂಟ್ಮೆಂಟು. ಬಟ್ ಪರೋಟ ಮಾತ್ರ ಸಖತ್ತಾಗಿತ್ತು. ನಾನು ಒಂದು ಏನು ಎಲೆನೂ ಬಿಡಲಿಲ್ಲ, ತಿನ್ಕೊಂಬಿಟ್ಟೆ. ಸಕ್ಕತ್ತಾಗಿತ್ತು. ಆ್ಯಂಡ್ ಪ್ರಾನ್ಸು ಫಿಶ್ಶು ಸಕ್ಕತ್ತಾಗಿತ್ತು. ಬಿರಿಯಾನಿ ಸ್ವಲ್ಪ ಬೆಂಗಳೂರು ಥರ ಸಿಗೋಲ್ಲ, ಡಿಸಪಾಯಿಂಟ್ಮೆಂಟು. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನಕ್ಕೆ ಬಾಯ್ ಬಾಯ್.